ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಮಮ್ಮಿ ಕೈನಲ್ಲಿ ಚಿತ್ರದುರ್ಗಿನ ಕಲ್ಲಿನ ಕೋಟೆ ನಾವು ಮೇಲಿಂದ ನೋಡ್ತಾ ಇದ್ವಿ, ಕೆಳಗಡೆ ನಿಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಮತ್ತೆ ವ್ಯಾನಲ್ಲಿ ಮತ್ತೆ ಟ್ರಿಪ್ ಹೋಯ್ತಾ ಇದೀವಿ. ಅದು 6 ದಿನ ಟ್ರಿಪ್ ಹೋಯ್ತಾ ಇದೀವಿ ನಾವು. ಶಿರಡಿ ಟ್ರಿಪ್ ಹೋಯ್ತಾ ಇದೀವಿ. ಈ ಸತಿ ನಾಲ್ಕು ಬ್ಲಾಗ್ ಮಾಡಿ ಹಾಕ್ತೀನಿ, ದಿನಕ್ಕೊಂದೊಂದು ಬ್ಲಾಗ್ ಮಾಡಿ ಹಾಕ್ತಾ ಇರ್ತೀನಿ ನೋಡಿ. ಈಗ ನಿಮಿಷಂಬದಲ್ಲಿದ್ದು ಪದೇ ಪದೇ ನಿಮಿಷಂಬ ಏನು ತೆಗೆದು ಅಂತ ತೆಗ್ದಿಲ್ಲ ನಾನು. ಇಲ್ಲಿಂದ ನೆಕ್ಸ್ಟು ನಾವು ಹಾಲ್ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಸತಿ ಟ್ರಿಪ್ಗೆ ನಾನು ಯಾವತ್ತೂ ಬ್ಲಾಗ್ ಮಾಡಿ ಹಾಕಿಲ್ಲ. ಈ ಸತಿ ನಮ್ಮ ಬ್ಲಾಗ್ನ ದಯವಿಟ್ಟು ನೋಡಿ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾಗಮಂಗಲದ ಮೇಲೆ ಹೋಯ್ತಾ ಇರೋದು ಹಾಲ್ ರಾಮೇಶ್ವರಕ್ಕೆ. ಹಾಗಾಗಿ ನಾವು ಹಿಂಗೆ ಯಡಿಯೂರು ಸಿದ್ಧಲಿಂಗೇಶ್ವರ, ಇದು ನಮ್ಮ ತಾತನ ಮನೆ ದೇವರು. ಅದಕ್ಕೆ ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ನೋಡಿ, ಗೋಪುರ ಎಷ್ಟು ದೊಡ್ಡದಾಗಿದೆ. ನಾಗಮಂಗಲ ಸೈಡಿಗೆ ಬಂದರೆ ನೀವು ಇಲ್ಲಿಗೆ ಮತ್ತು ಆದಿಚುಂಚನಗಿರಿ ಎರಡನ್ನೂ ನೋಡಿಕೊಂಡು ಆಮೇಲಿಂದ ಮುಂದಕ್ಕೆ ಹೋಗಬಹುದು ತುಮಕೂರು ಸೈಡು. ನಾವು ನಾಗಮಂಗಲದಿಂದ ಹಾಗೆ ಹೋಗ್ಬಿಡ್ತೀವಿ ಚಿತ್ರದುರ್ಗ ಹೈವೇನಲ್ಲಿ, ಈ ಕಡೆಗಿನ ಬರಲ್ಲ. ಹಾಗೆ ಅದಕ್ಕೆ ಹೆಂಗಿದ್ರು ಹಾಲ್ಗೆ ಹೋಗೋದು. ನಮ್ಮ ಹಾಲ್ ರಾಮೇಶ್ವರದಲ್ಲಿ ದರ್ಶನ ಸಿಕ್ಕಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ಹೋಯ್ತಾ ಇದ್ದೀವಿ. ಇದು ಬೆಳ್ಳಿ ತೇರು, ವರ್ಷಕ್ಕೊಂದೇ ಸತಿ ಹೇಳೋದು. ಇದು ದೇವಸ್ಥಾನ, ಗರ್ಭಗುಡಿಲಿರೋ ದೇವ್ರನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ಫುಲ್ಲು ದೇವಸ್ಥಾನ, ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಒಳಗಡೆ ಇರೋ ಹಾಲು. ಇದೆಲ್ಲ ಪೂರ್ತಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಒಳಗಡೆಯಿಂದ ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇ ಪ್ರಸಾದ ಸಿಗುತ್ತೆ, ಬೇಕಾದರೆ ಬಂದಾಗ ತಗೊಳ್ಳಿ. ಸಿದ್ಧಲಿಂಗೇಶ್ವರ ನಾವೇನು ತಗೊಳ್ಳಲ್ಲ, ಹೋಗಿದ್ದ ಕಡೆಗೆಲ್ಲ ಎಷ್ಟು ಪ್ರಸಾದ ತಗೊಳ್ಳಿ. ನೋಡಿ ಹೊರಗಡೆಯಿಂದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೇವಸ್ಥಾನ ಇದು ಎಂಟ್ರೆನ್ಸು. ಇವತ್ತು ನಮ್ಮ ಟೂರ್ಗೆ ನಾವು ಸಂಗೀತನ ಕರ್ಕೊಬಂದಿದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಗಣಪತಿ ದೇವಸ್ಥಾನ ಎಂಟ್ರೆನ್ಸ್ ಎಲ್ಲ. ಈಗ ನಾವು ಫೋಟೋ ತೆಗಿಸ್ತಾ ಇದ್ದೀವಿ. ಫೋಟೋ ನೋಡಿ ಇಲ್ಲಿ ಚೆನ್ನಾಗಿ. ಟೈಮು ಈಗ 9 ಗಂಟೆ ಆಯಿತು. ನಾವು ಇಲ್ಲಿಗೆ ಹಾಲ್ ರಾಮೇಶ್ವರಕ್ಕೆ 8:15 ಬಂದ್ವಿ. ಕತ್ಲೆ ಆಗಿದೆ. ನಿಮ್ಗೆ ಈಗ ಏನೂ ತೋರಿಸಲ್ಲ. ಇದೆ ದೇವಸ್ಥಾನ. ಇಲ್ಲಿ ಮಲ್ಗೋಕ್ಕೆ ಉಳ್ಕೊಳ್ಳೋಕ್ಕೆ ಏನೂ ವ್ಯವಸ್ಥೆ ಇಲ್ಲ. ಹಾಲ್ಟಾಗಿ ಮಾತ್ರ ಬರಬೇಡಿ. ಬಂದರೆ ಆಚೆಯಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಮಲಗಿದ್ದು ಹೋಗಬೇಕಾಗುತ್ತೆ. ಸ್ನಾನಕ್ಕೆಲ್ಲ ವ್ಯವಸ್ಥೆ ತುಂಬ ಕಡಿಮೆ. ಹಾಗಾಗಿ ನೋಡಿಕೊಂಡು ಬಂದು ಹೊರಟೋಗ್ಬಿಡಿ. ಒಳ್ಳೆ ಕ್ಷೇತ್ರ, ತುಂಬ ಒಳ್ಳೆಯ ದೇವಸ್ಥಾನ. ಇದು ಈಗ ಕಟ್ಸಿರೋದಂತೆ. ಗರ್ಭಗುಡಿ ಏನೂ ಇಲ್ಲ. ಬೆಳಗ್ಗೆ ಎದ್ದೊಳ್ಬೇಕು, ದೇವಸ್ಥಾನದ ಹತ್ರಕ್ಕೆ ಹೋಗಿ ಮಲ್ಕೋಬೇಕು. ನಮ್ಮ ಮಮ್ಮಿಯವರು ಅಲ್ಲಿ ಅಡುಗೆ ಮಾಡ್ತಾವ್ರೆ. ನಾನು ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋ ಅಂತ ಅಂದ್ಬಿಟ್ಟು ಬಂದೆ. ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇಲ್ಲೇ ದೇವಸ್ಥಾನದಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಯ್ತೀವಿ. ಎಲ್ಲಿ ನೀ ಅನ್ನ ನಿನಗೆ ಮಾಡ್ತೀನಿ. ಅನ್ನ ಏಯ್ ನೋಡಿಲಿ ಇವನೇ ನನ್ನ ರೇಗಿಸ್ತಾ ಇರೋದು. ಅಷ್ಟೊತ್ತಿಂದ ರೇಗಿಸ್ತಿದ್ನ, ಈಗ ವಿಡಿಯೋ ಮಾಡ್ತಿದ್ರೆ ಇದು ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಹೇಳಿ. ಅಲ್ ರಮೇಶ್ ನೋಡಿ ಇಲ್ಲಿ ಹೆಂಗ್ ರೇಗಿಸ್ತಾವ್ರೆ ನೋಡಿ ಇಲ್ಲಿ ನನ್ನ ಹೆಂಗ್ ರೇಗಿಸ್ತಾವ್ರೆ ಇವರು ಅಂತ. ಚೆನ್ನಾಗಿ ಉಪ್ಸಾರು ಅನ್ನ ಸಾಂಬಾರ್ ನಮ್ಮ ಮಮ್ಮಿ ಮಾಡ್ಕೊಟ್ಬಿಡ್ತಾವೆ. ಚಂದ ಖಾರ ತಿಂದ್ಬಿಟ್ಟು ನೋಡಿ ಹೆಂಗ್ ಆಡ್ತಾವ್ರೆ ಇಬ್ರು ಕುಂತ್ಕೊಂಡು ಅಂತ. ನಿಮ್ಮ ಗೆಳತಿ ಮಾಡ್ಕೊಟ್ರು, ಅದಕ್ಕೇನೆ ನೋಡಿ ಹೆಂಗ್ ಆಡ್ತಾವ್ರೆ ಅಂತ. ಎಲ್ಲಿ ಡಿಲೀಟು ಮಾಡಕ್ ಬಿಡಲ್ಲ, ಏನು ಮಾಡಕ್ ಬಿಡಲ್ಲ. ಲಾಕು ತಗೊಡೋದು ಇಲ್ಲ ಕೊಡೋದು ಇಲ್ಲ ಕಣೋಗೆಲ್ಲ. ಹೋಗೆ
ಈಗ ಹೋಗೋಣ, ಬಿತ್ಕೊಳ್ಳೋಣ, ಬ್ಯಾಗ್ ಹೊತ್ಕೊಂಡು ಹೋಗಿ ನಾವು ಮಲಿಕೊಳ್ಳೋಣ. ದೇವಸ್ಥಾನ, ಇಲ್ಲಿ ಶಿವನ ದೇವಸ್ಥಾನ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲೇನಾದರೂ ಕೇಳಿಕೊಂಡು ಗಂಗೆನಲ್ಲಿ ಅಪ್ಪಣೆ ತಗೊಂಡು ಆಗುತ್ತೆ ಅಂತ ಅಂದರೆ ಖಂಡಿತ ಗ್ಯಾರಂಟಿ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲ, ಖಂಡಿತ ಈಡೇರುತ್ತೆ. ಅಷ್ಟೊಂದು ಪವಾಡವಾದ ಕ್ಷೇತ್ರ ಇದು. ಇಲ್ಲಿ ನೋಡಿ, ತಾಯಿ ಲಕ್ಷ್ಮೀ ಬಿಂದಿಗೆಯಿಂದ ನೀರು ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಲಕ್ಷ್ಮೀ ಬಿಂದಿಗೆಯಿಂದ ನೀರು ಬರ್ತಾ ಇರೋದು. ಇದು ಒಳಗಡೆ ಕೊಳ ಇದೆಯಲ್ಲ, ಅಲ್ಲಿಂದ ಬರ್ತಾ ಇರೋಂಥ ನೀರು. ಆದರೆ ಅಲ್ಲಿ ಕೊಳಕ್ಕೆ ಎಲ್ಲಿಂದ ನೀರು ಬರ್ತಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ಅಲ್ಲಿ ಒಳಗಡೆಗೆ ಹೇಗೆ ಉದ್ಭವ ಆಗುತ್ತೆ ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಾಗಿಲ್ಲ. ಇಲ್ಲಿಂದ ಬರೋ ನೀರು ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಪಾತಾಳ ಇದೆ, ಬಿದ್ದರೆ ಖಂಡಿತ ಸಿಕ್ಕಲ್ಲ. ಎಷ್ಟು ಅಡಿ ಆಳ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ನೀರು ಇಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಹರಿತಾನೆ ಇದೆ, ಇಲ್ಲಿಗೆ ನೀರು ಬರ್ತಾನೆ ಇದೆ. ಆದರೂ ಇಲ್ಲಿ ನೀರು ತುಂಬಿಲ್ಲ. ಇಲ್ಲಿ ಯಾವಾಗಲೂ ಇಷ್ಟೇ ನೀರಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇದು ನಿಜವಾಗ್ಲೂ ಪವಾಡವಾಗಿರುವಂತಹ ಕ್ಷೇತ್ರನೇ ಇದು. ಚಿತ್ರದುರ್ಗ ಸೈಡ್ ಬಂದಾಗ ನೀವು ಈ ಕಡೆಗೆ ಬನ್ನಿ, ಅಲ್ಲಿ ಒಳಗಡೆಗೆ ಹೇಗೆ ನೀರು ಉದ್ಭವ ಆಗುತ್ತೆ ಅನ್ನೋದನ್ನು ವೀಡಿಯೋ ಮಾಡಬೇಕಾ ತೋರಿಸ್ಬೋದು ಅನ್ನೋಂಗಿದೆ, ಮಾಡಿ ನಾನು ಗ್ಯಾರಂಟಿ ತೋರಿಸ್ತೀನಿ. ಬುಡ್ಬುಡ್ಕೆ ಅವರು ನಮ್ಮೆಲ್ಲಮ್ಮವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಇದು ಮಾಡ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಬಂದಿಲ್ಲ, ಈ ಸತಿ ನಮ್ಮ ಎಲ್ಲಮ್ಮನ್ನು ಕರ್ಕೊಂಡು ಬಂದಿದ್ವಿ ಎಲ್ಲ ದೇವ್ರ ದರ್ಶನ ಮಾಡಿಸ್ಕೊಂಡು ಹೋಗೋಕ್ಕೆ ಅಂತ. ಜನ ನೋಡಿ, ಜನ ಇಲ್ಲ ಅಂತ ನಾವು ಅನ್ಕೊಡ್ತೀವಿ, ಎಷ್ಟೊಂದು ಜನ ಇದ್ದಾರೆ ಅಂತ. ಚಂದಲ್ಲಿ ಎಲ್ಲ ಬೆಳಗ್ಗೆನೇ ಬಂದಿರೋರು. ಇಲ್ಲಿ ಇಷ್ಟು ಭಾನುವಾರ ದೂರ ಅಂತ ಅನ್ಕೋತೀವಿ, ಜನ ಮಾತ್ರ ತುಂಬ ಜಾಸ್ತಿ ಜನನೇ ಇದ್ದಾರೆ. ಇಲ್ಲೇ ಒಳಗಡೆ ಕೊಳ ಇರೋದು, ಒಳಗಡೆ ಹೋಗಬೇಕು. ನಾವು ಎಲ್ಲ ಕಾಯ್ತಾ ಇದ್ದೀವಿ, ನಮ್ಮದು 75ನೇ ಟೇಕರು. ಇದು ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮ ಮಮ್ಮಿ ಕೈನಲ್ಲಿ ಪೂಜೆ ಮಾಡಿಸ್ಬೋದು. ಮಡ್ಲಕ್ಕಿ ತಂದಿದ್ದೀವಿ, ಅದಕ್ಕೆ ಸ್ವೀಟ್ ತಗೊಂಡು ಬಂದಿದ್ದೀವಿ, ಅದಕ್ಕೆ ಪೂಜೆ ಮಾಡ್ತಾವ್ರೆ. ಅಲ್ಲಿ ಹೋಗೋದಿಲ್ಲ. ಹ್ಞೂ, ಅಲ್ಲಿಗೆ ಹಂಗೆ ದೊಡ್ಡದು ಬಾಟ್ಲ ಹಂಗೆ ಐತಲ್ಲ. ಇಲ್ಲಿ ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ಎಂಟ್ರೆನ್ಸಲ್ಲಿ ಇಲ್ಲಿ ಆನ್ಲೈನ್ ಪೇಮೆಂಟೇ ಮಾಡಬೇಕು. ಒಬ್ಬರಿಗೆ 20 ರೂಪಾಯಿ. ತಪ್ಪದೆ ಮಿಸ್ ಮಾಡದೆ ಬಂದು ನೋಡಿ ನಮ್ಮ ಕಲ್ಲಿನ ಕೋಟೆನ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ಮೇಲೆ ನೀವಂತೂ ಖಂಡಿತ ಮಿಸ್ ಮಾಡದೆ ಬಂದೇ ಬರ್ತೀರಾ. ದಿಸ್ ಇಸ್ ದ ಎಂಟ್ರೆನ್ಸ್. ಎಷ್ಟು ಚೆನ್ನಾಗಿ ಮುಂದ್ಗಡೆನೇ ಕೆತ್ತಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ವಾ, ಇವು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕಲ್ಲಿನ ಕೋಟೆ ಎಂಟ್ರೆನ್ಸ್. ಹಾಂ, ನೋಡಿ ನೋಡಿ ನೋಡಿ, ಮೆಟ್ಲು ಹತ್ಕೊಂಡು ಬಂದ್ವಿ ನಾವು. ಇಲ್ಲಿಂದ ಮೆಟ್ಲಿಲ್ಲ, ಬರೀ ನೋಡ್ಕೊಂಡು ಹೋಗೋದಷ್ಟೇ. ಯಾಕಂಡು ಬನ್ನಿ, ಇಷ್ಟೇ ಕಳ್ಳ ಕಿಂಡಿ ಒಳಗೆ ನುಗ್ಗುತ್ತಿರುವನು. ಕಿಂಡಿನಲ್ಲಿ ನುಗ್ಕೊಂಡೈತಾಳೆ. ಇದ್ದೀನಿ ಕಿಂಡಿಯಲ್ಲಿ ನುಗ್ಗೋಣ. ಕಿಂಡಿನಲ್ಲಿ ನುಗ್ಕೊಂಡು ನೋಡಿ, ಅಲ್ಲಿ ನಮ್ಮ ಮನೆಯವರೆಲ್ಲ ಮೆಟ್ಲು ಹತ್ಕ ಬರ್ತಾರೆ. ಇವ್ರು ನೋಡಿ ಹೆಂಗಿದೆ. ಅದು ಕಣ್ಕಣ್ ಕಿಂಡಿ ನಾವು ಕಿತ್ಕ ಬನ್ನ. ಚಿತ್ರದುರ್ಗಿನ ಕಲ್ಲಿನ ಕೋಟೆ ನಾವು ಮೇಲೆ ನಿಂತ್ಕೊಂಡು ನೋಡ್ತೇವೆ, ಕೆಳಗಡೆ ನಿಂತ್ಕೊಂಡು ಕಿರ್ಸ್ಕೊಳ್ಳೋ.
ಇವ್ರನ್ನೇ ಗೈಸ್ ಎಲ್ಲ ಮುಂದೆ ನೋಡ್ಕೊಳ್ಳಿ ಗೈಸ್. ಅವ್ರಿಗೆಲ್ಲ ನುಗ್ಗ ಫುಲ್ಲು ವ್ಯೂ. ಇನ್ನೂ ಹತ್ಬೇಕು ನಾವು ಮೆಟ್ಲನ್ನ. ಅವ್ನು ಹತ್ತಿದ್ನ ಹತ್ತಂಗೆ ಹತ್ತದು. ವಾವ್ ನೋಡಿ ಇಲ್ಲಿಂದ ನಿಂತು ಚಿತ್ರದುರ್ಗದ ವ್ಯೂ ನೋಡಿದ್ರೆ ಸೂಪರಾಗಿದೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಎಲ್ಲಿ ಬೆಳೆ ಮೇಲೆ ಸ್ಥಾನಕ್ಕೀಗ ಮಾಡ್ತೀವಿ. ಅದೇ ರಾಮಾಚಾರಿ ಫಿಲಮ್ನಲ್ಲಿ ಇದು ಹಾಕಿದ್ರಲ್ಲ, ಅದು ಇದು ಟ್ರೈ ಮಾಡ್ತೀನಿ. ಹತ್ತಕ್ಕಾದ್ರೆ ಹತ್ತೀನಿ, ಇಲ್ಲ ಅಂತ ಇಲ್ಲ. ಇದು ನೋಡ್ಕೊಂಡು ಹಾಗೆ ವಾಪಸ್ ಹೋಗೋದೆ. ದೇವಸ್ಥಾನ ಕಿಂಡಿ ಒಳಗಡೆಯಿಂದ ಬಂದರೆ ಇದು ದೇವಸ್ಥಾನ. ನೀನು ಹ್ಞೂ ಇದು ನೋಡಿ ಶಿವನ ದೇವಸ್ಥಾನ. ಮೇಲಿಂದ ಕೊಳ ಹಿಂಗೆ ಬೀಳ್ತಿದೆ. ಇದೊಂದು ಲಾಸ್ಟ್ ಎಂಡಿಂಗು ಅಷ್ಟೇ, ಅದೊಂದು ಪಾಯಿಂಟು. ಅಲ್ಲಿಗೆ ಹೋಗಲಿಲ್ಲ. ಈಗ ಓಬವ್ವನ ಕಿಂಡಿಗೆ ಹೋಯ್ತೀವಿ. ನಾವೀಗ ಮುರುಘಾ ಮಟ್ಟಿವಿ ಊಟಕ್ಕೆ ಅಂತ. ಊಟ ಇನ್ನೇನು ಮುಗ್ದೋಗುತ್ತೆ ಅಂದರು, ಅದಕ್ಕೆ ಓಡಿ ಹೋಯ್ತಾ ಇದ್ದೀನಿ. ಏನು ನೋಡಿ ನಮ್ಮ ಮುರುಘಾ ಮಠ ಚಿತ್ರದುರ್ಗದ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಗೀಗ ಬಂದಿದ್ದೀವಿ. ಮಾಡೋ ಹಾಗಿಲ್ಲ, ಸುಮ್ಮನೆ ನನಗೆ ತೋರಿಸಿರ್ತೀನಿ. ಬಂದಾಗ ಇಲ್ಲಿಗೊಂದ್ಸತಿ ಬಂದು ವಿಸಿಟ್ ಮಾಡಿ. ಇದೆ ಇದನ್ನು ನೋಡ್ಕೊಳ್ಳಿ. ಬಂದಾಗ ವಿಡಿಯೋ ಮಾಡೋ ಹಾಗಿಲ್ಲ ಇವನ್ನೆಲ್ಲನೂ ನಾವು. ಇದು ಹೊರಗಡೆ ಇರೋ ಅಂಥದ್ದು, ಆಚೆ ಹೊರಗಡೆ ಎಂಟ್ರೆನ್ಸು. ಇದನ್ನು ತೆಗಿಬೋದು, ಇನ್ನೇನು ತೆಗಿಯಂಗಿಲ್ಲ. ಪೀಠ ಪೀಠಾರೋಹಣ ನೋಡ್ಕೊಳ್ಳಿ. ಇಷ್ಟೇ ನೋಡ್ಕೊಬಿಡಿ. ಫೋಟೋ ಎಲ್ಲ ತೆಗಿಂಗಿಲ್ಲ ಇಲ್ಲಿ. ಅದಕ್ಕೆ ಬೇಡ ಹೋಗಿ. ಚಿತ್ರದುರ್ಗ ಇದು ಚಿತ್ರದುರ್ಗ ಮುರುಘಾ ಮಠದಲ್ಲಿ ಡೂಪ್ಲಿಕೇಟ್ ಇದನ್ನೆಲ್ಲಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮುರುಘಾ ಮಠ ಎಂಟ್ರೆನ್ಸ್ ಇದು ನೋಡಿ. ಒಳ ಉಳ್ತಾರ ಹಸು. ಅಲ್ಲಿ ಇದಿದೆ ಮ್ಯೂಸಿಯಂ ಅಂತೀನಿ. ಇದು ನಮ್ಮ ಮೈಸೂರಿನ ಝೂ ಗಾರ್ಡನ್ ಥರನೇ ಅಲ್ಲೂ ಇದೆ. ಆದರೆ ಹೋದರೆ ತುಂಬ ಹೊತ್ತಾಗುತ್ತೆ, ನಡೆಯೋಕ್ಕಾಗಲ್ಲ. ನಮ್ಗೆ ಈಗಲೇ ನಡೆದು ಎಲ್ಲ ಸಾಕಾಗೋಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಯ್ತಾ ಇಲ್ಲ. ಈಗ ಟೆಂಪೋ ಹತ್ಕೊಂಡು ನಾವೀಗ ಹಂಪಿನಲ್ಲಿ ಹಾಲ್ಟ್ ಆಯ್ತೀವಿ. ಇವತ್ತು ಟೆರೆಸ್ ಮೇಲೆ ಇದ್ದೀವಿ ನಾವು. ಈಗ ಹೋಮ್ ಸ್ಟೇನಲ್ಲಿ ಮೇಲ್ಗಡೆ ಕೂತ್ಕೊಂಡು ಎಲೆ ಆಡ್ತಾ ಇದ್ದೀನಿ ನಾನು. ಇಲ್ಲಿ ಎಲೆ ಮೇಲೆ ಕೂತ್ಕೊಂಡು ಹೋಮ್ ಸ್ಟೇನಲ್ಲಿ. ಈಗ ಆದಮೇಲೆ ಕೆಳಗಡೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದು ಪಾರ್ಟ್ 1, ನಮ್ಮ ಶಿರಡಿ ಟೂರ್ ಪಾರ್ಟ್ 1. ಪಾರ್ಟ್ 2 ವಿಡಿಯೋನ ನಾಳೆ ಪ್ಲೇಸ್ಗೆ ಹೋಗೋದು ಹಂಪಿನಲ್ಲಿ ಎಲ್ಲನೂ ಶೂಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಬ್ಲಾಗ್ಸ್ಗಳನ್ನ ನೋಡ್ತಾ ಇರಿ. ಇವಾಗ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ.